ಅರಳಿ ಮರಕ್ಕೆ ದೈವಿ ಶಕ್ತಿ ಇದೆ ಅನ್ನೋದು ಗ್ರಾಮಸ್ಥರ ನಂಬಿಕೆ. ಅದೊಮ್ಮೆ ಕೆಡವಿ ಹಾಕಿದ್ದ ಮರ 2 ದಿನಕ್ಕೆ ಮತ್ತೆ ಎದ್ದು ನಿಂತಿತ್ತು. ಹೀಗೆ ಮರದ ಕೆಳಗೆ ಇರೋ ಮಾರಮ್ಮಳಂತೆ ಈ ಅರಳಿ ಮರವು ಪ್ರಾಧಾನ್ಯತೆ ಪಡೆದಿದೆ. ಅಷ್ಟಕ್ಕೂ ಮಾಡ್ರಹಳ್ಳಿ ಈ ಅರಳಿ ಮರದ ಕತೆ ಕೇಳಿದ್ರೆ ನಿಜಕ್ಕೂ ಇದೇನು ವಿಸ್ಮಯ ಎನ್ನದೇ ಇರಲಾರಿರಿ. ಹೌದು, ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿ ಗ್ರಾಮದಲ್ಲಿರುವ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅರಳಿ ಮರ. ಈ ಅರಳಿ ಮರಕ್ಕೆ ದೈವಿ ಶಕ್ತಿ ಇದೆ ಎಂದು ನಂಬುವ ಗ್ರಾಮಸ್ಥರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಳ್ಳುತ್ತಾರೆ. ಅಂದಹಾಗೆ 2007ರಲ್ಲಿ ಮಾಡ್ರಹಳ್ಳಿ ಗ್ರಾಮಸ್ಥರು ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಎಂದು ಜೆಸಿಬಿ ವಾಹನವನ್ನ ತರಿಸಿ ಅರಳಿ ಮರವನ್ನ ಬುಡದ ಸಮೇತ ಕಿತ್ತು ಹಾಕುತ್ತಾರೆ. ಆದರೆ 3 ದಿನಗಳ ನಂತರ ಬೇರು ಸಮೇತ ಕಿತ್ತು ಹಾಕಿದ್ದ ಮರವು ತಾನೇ ಎದ್ದು ಅದೇ ಜಾಗದಲ್ಲಿ ನಿಂತಿತ್ತಂತೆ. ಇದನ್ನ ಕಣ್ಣಾರೆ ಕಂಡ ಗ್ರಾಮಸ್ಥರು ಇದು ಕಲಿಯುಗದ ಪವಾಡ ಎಂದೇ ನಂಬುತ್ತಾರೆ. ಹುಟ್ಟಿದೇನಾಗುತ್ತೆ, ಆ ಕಡೆ ಒಂದು ಗಣಪತಿ ದೇವಸ್ಥಾನ ಹುಡುಗರು ಕಟ್ಟಿದ್ರು, ಬೀಳು ಹೋಗಿ ಅದು ಹೊಡೆದಾಕ್ಬಿಡ್ತಾ ಕಟ್ಟಡ ಹಾಕೊಂಡಂಗೆ ಅಂದ್ಬಿಟ್ಟು ನಾವೇನ್ ಮಾಡಿದ್ರು, ಶಾಸ್ತ್ರ ಕೆಳಗೆ ಕಳಿಸ್ಬಿಟ್ಟು ಶಾಸ್ತ್ರ ಕೇಳ್ಕೊಂಡ್ ಬರ್ನೇ ಇಲ್ಲ ಅವರು. ಅಷ್ಟಾದ್ರೆ JCB ಬಂದಿತ್ತಲ್ಲ, ಆ ಕಿತ್ತ ತೆಗೆ ಇಟ್ಬಿಟ್ಟು ಕಿತ್ತಿಟ್ಟು 9 ಗಂಟೆ ಹಂಗೆ ಬೀಳ್ತಾ ಅದು ಆರಾಧ್ಯ ಕೊಟ್ಬಿಟ್ಟು 3 ದಿನ ಕಳೆದು ಕಿತ್ ಬಿದ್ಮೇಲೆ ಅದೇನ್ ಮಾಡ್ದ 2,500 ರೂಪಾಯಿ ತಕೊಂಡು ಅದು ಕಟ್ ಮಾಡಿ ಹಿಂದೆ ಮುಂದೆ ಎಲ್ಲ ಬಿಡಿಸ್ಬಿಟ್ಟಿನ. ಇವೇ 9 ದಿನ ನೈಟು 7-7:30 ಅದು ಬಂದು ನಿಂತ್ಕೊತವ್ರು. ಇದರಿಂದ ಊರಿನ ಗ್ರಾಮಸ್ಥರು ಗಾಬರಿಗೊಂಡು ಜ್ಯೋತಿಷ್ಯರ ಬಳಿ ಹೋಗಿ ಪ್ರಶ್ನೆಯನ್ನಿಟ್ಟು ಪರಿಹಾರವನ್ನ ಕಂಡುಕೊಳ್ಳುತ್ತಾರೆ. ಈ ಅರಳಿ ಮರವು ಹಳ್ಳಿಯಲ್ಲಿ ಮಾರಮ್ಮನ ಸ್ವರೂಪ ಎಂದು ನಂಬುವ ಭಕ್ತರು ಮರದ ಬುಡದಲ್ಲೇ ಮಾರಮ್ಮ ತಾಯಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಹೀಗೆ ದೇವಿಯ ಜೊತೆ ಅರಳಿ ಮರವು ಪ್ರತಿನಿತ್ಯ ಪೂಜೆಯನ್ನ ಪಡೆಯುತ್ತಿದೆ. ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಸೀರೆ, ಬಳೆ, ಸರಗಳನ್ನು ತಂದು ಇಲ್ಲಿ ಹರಕೆ ರೂಪವಾಗಿ ಕಟ್ಟುತ್ತಾರೆ. ಹೀಗೆ ಅರಳಿ ಮರದ ಪವಾಡ ಎಂದು ನಂಬುವ ಜನರು ಇಂದಿಗೂ ಆ ಮರವನ್ನ ದೇವರ ರೂಪದಲ್ಲಿ ನಂಬುತ್ತಾ ಬಂದಿದ್ದಾರೆ.